ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾನು ಮೊನ್ನೆ RCB ನಡೆದಾಗ ಸನ್ಮಾನ್ಯ DK ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತ ಹೇಳಿದರು. ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವ ನಿಮ್ಗೆ? ಅಷ್ಟು ಗತಿಗೆಟ್ಟು ಹೊರಟುತ್ತಾ ಕನ್ನಡ? ಯೋಚನೆ ಮಾಡಬೇಕಲ್ಲ ನೀವು. ಬೀಳ್ತಾರೋ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು. ಯಾರು ಬೈದಿದ್ದಾರ ನಮ್ಮನ್ನು? ಅದೇನೋ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದು ಬೇರೆ ಪ್ರಶ್ನೆ. ನಿಮ್ಮ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ಕೆ ಹೋಗ್ತೀರಾ ಇಂಗ್ಲೀಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ಅಲ್ಲ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. DK ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು? ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್? ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರಾ. ಎರಡನೇದು, ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ, ಅದನ್ನು ಹರಣ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ. ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು. ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ. ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರಾಗಿರ್ತದೆ, ಹಣನೇ ಇರಲ್ಲ, ದುಡ್ಡೇ ಇರಲ್ಲ. ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು. ಸರ್ಕಾರದ ಕಪಿಮುಷ್ಟಿಗೆ ಸಿಕ್ಕಾಕ್ಕೊಂತಾರೆ. ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿಮುಷ್ಟಿಗೆ ಎಲ್ಲ ಸಿಕ್ಕಾಕ್ಕೊಂತಾರೆ. ರಾಜೀವ್ ಗಾಂಧಿಯವರು 74th ಅಮೆಂಡ್ಮೆಂಟನ್ನು ತಂದು 30 ವರ್ಷ ಆಗೈತಾ? ಅದಕ್ಕೆ ಮರ್ತುಬಿಟ್ಟವ್ರು. 30 ವರ್ಷ ಆಗಿರೋದಕ್ಕೆ ಮರ್ತುಬಿಟ್ಟವ್ರು ಅವರು ತಂದಿದ್ದು. ಅದೇ ಮರ್ತೋಗ್ಬಿಟ್ಟಿದ್ದೀರ ಬಿಡಿ, ವಯಸ್ಸಾಯಿತು. ಅದಕ್ಕೂ ಆ ಬಿಲ್ಗೂ ಅದಕ್ಕೂ ವಯಸ್ಸಾಗ್ಬಿಡ್ತು, ಬಿಲ್ಗೂ ವಯಸ್ಸಾಗ್ಬಿಡ್ತು. ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ, ಸರಿನಾ ಇದು ಅಧ್ಯಕ್ಷರೇ? ಇದು ಯಾವ ಕಾಲನೋ DK ಶಿವಕುಮಾರ್ ಅವ್ರಿಗೆ ಬಿಲ್ ಬಗ್ಗೆನೇ ನಾನು ಮಾತಾಡೋದು. ಅಧ್ಯಕ್ಷರೇ, ನಾನು ಹೇಳೋದು ಬಿಲ್ ಬಗ್ಗೆನೇ. ಇದು ಅಧಿಕಾರ ವಿಕೇಂದ್ರೀಕರಣದ ಕೊಲೆ ಮಾಡ್ತಾ ಇದ್ದಾರೆ ಇವರು. ಶಿವಕುಮಾರ್ ಅವರೇ, ಅಧಿಕಾರ ಬರುತ್ತೆ ಹೋಗುತ್ತೆ, ನೀವೇ ಗಾದೆಗಳು ಹೇಳ್ತಾ ಇದ್ದೀರಿ. ನೆನ್ನೆನೂ ಹೇಳಿದ್ರಿ ಗಾದೆಗಳನ್ನ ಎಲ್ಲ. ಏನು ಆಲೋಚನೆ ಮಾಡೋದು? ಕೂತ್ಕೊಳ್ಳಿ. ಅಧಿಕಾರ ಹೋದ್ಮೇಲೂ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.